ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ 25ನೇ ವರ್ಷದ ಬೆಳ್ಳಿ ಹಬ್ಬ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ 129ನೇ ಜಯಂತಿ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿ ಈಗ ತಾನೇ ಸುಭಾಷ್ ಚಂದ್ರ ಬೋಸ್ ಅವರ ಕುರಿತು ಭಾಳ ಅದ್ಭುತವಾಗಿ ಮಾತನಾಡಿರ್ತಕ್ಕಂಥ ಗೌರವಾನ್ವಿತರಾಗಿರ್ತಕ್ಕಂಥ ರಾಘವೇಂದ್ರ ಕಾಗವಾಡ್ಜಿ ಅವರೇ, KLE ಸಂಸ್ಥೆಯ ಅಧ್ಯಕ್ಷರು, ಶಿಕ್ಷಣ ಪ್ರೇಮಿಗಳು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪ್ರಭಾಕರ ನಕೋರೆ ಅವರೇ, ಹಿಂದಿನ ಲೋಕಸಭಾ ಸದಸ್ಯರು, ಆತ್ಮೀಯರು ಆಗಿರ್ತಕ್ಕಂಥ ಅಣ್ಣಾ ಸಬ್ಜಾಲೆ ಅವರೇ, ಬೆಳಗಾವಿ ದಕ್ಷಿಣ ಭಾಗದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವೈ ಪಾಟೀಲ್ ರೇ, ವಿಧಾನ ಪರಿಷತ್ತಿನ ಹಿಂದಿನ ಸದಸ್ಯರು, ಆತ್ಮೀಯರು ಆಗಿರ್ತಕ್ಕಂಥ ಮಹಾಂತೇಶ್ ಕೌಟಿಮಠ ಅವರೇ, ಸಂಜಯ್ ಪಾಟೀಲ್ ರೇ, ಮಹಾಂತೇಶ್ ದೊಡ್ಡಗೌಡ್ರವರೇ, ಬೆಣಕೆ ಅವರೇ, ಜಗದೀಶ್ ಕೌಟಿಮಠ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಆತ್ಮೀಯರು, ನಮ್ಮೆಲ್ಲರ ಜೊತೆಗೆ ಅತ್ಯಂತ ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಾನ್ಯ ಜಿರ್ಲಿ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸೋದರ ಮತ್ತು ಸೋದರಿಯರೇ, ಮಾಧ್ಯಮದ ಮಿತ್ರರೇ, ನಾನು ಕಾಗವಾಡಿ ಅವರಿಗೆ ಅದನ್ನು ಹೇಳ್ತಾ ಇದ್ದೆ, ನಮ್ಮ ಹಿರಿಯರು ಕೆಲವೊಂದು ಪರಿಪಾಠವನ್ನು ಹಾಕಿಕೊಟ್ಟಿದ್ದಾರೆ. ವೇದಿಕೆ ಮೇಲೆ ಇದ್ದವ್ರದ್ದು ಕೆಳಗಡೆ ಇದ್ದವ್ರಿಗೆ ಪರಿಚಯ ಇರಬೇಕು, ಆಗಬೇಕು ಅಂತ ಹೇಳಿ ಒಂದು ಸ್ವಾಗತ ಭಾಷಣ ಇಟ್ಕೋತಾರೆ. ಆ ಸ್ವಾಗತ ಭಾಷಣದಾಗ ನಾವು ಎದ್ದು ನಿಂತು ಅವ್ರಿಗೆ ವಿಶ್ ಮಾಡ್ತೀವಿ, ಇವರೇ ಲಕ್ಷ್ಮಣ ಸವದಿ ಅಂತ ಅವ್ರಿಗೆ ಗೊತ್ತಾಗಲಿ ಅನ್ನೋ ವಿಚಾರ. ಈಗೇನಾಗಿದೆ ಅಂದರೆ ಪ್ರತಿಯೊಬ್ಬರು ಕೂಡ ವೇದಿಕೆ ಮೇಲೆ ಇದ್ದವ್ರದ್ದು ಎಲ್ಲ ಹೆಸರು ತೊಗೊಳ್ಳುವಂಥ ಪರಿಪಾಠ ಶುರುವಾಗಿಬಿಟ್ಟದು. ಅದ್ರಾಗ ಒಂದು 5-10 ನಿಮಿಷನ ಸಭೆ ವ್ಯರ್ಥ ಆಗ್ತಾಯಿದೆ. ಇಲ್ಲಿ ಪರಿಪಾಠ ಬಂದಿದೆ, ಹೇಳ್ಬೇಕಾಗ್ತದೆ, ಹೇಳೋಣ. ಹಾಗೆ ಹೇಳಿಲ್ಲ ಅಂದ್ರೆ ಮ್ಯಾಕೆ ಕುಂತವ್ರು ಒಬ್ಬರು ಹೇಳಿ ಒಬ್ಬರು ಬಿಟ್ಟರೆ ನೋಡಿ ಅವೇಂಟು ಒಳ್ಳೆಯವನ್ನ ಎಲ್ಲರೂ ನಮ್ಮ ಹೆಸರು ತೊಗೊಂಡು ಹೇಳಿದ, ಇವಾಗ ನೋಡಿ ಭಾಳ ದಿಮಾಕ್ ಹೆಚ್ಚಾಗ್ಯದ, ನಮ್ಮ ಯಾರ ಹೆಸರು ತೊಗೊಳ್ಳಿಲ್ಲ ಅಂತ ಹಿಂಗೆ ಆಗ್ತದೆ. ಆದರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಹೆಮ್ಮೆಯಿಂದ ಒಂದು ಮಾತನ್ನು ಹೇಳ್ಕೊತೀನಿ. ಜಿರ್ಲಿ ಅವರು ಈ ಸಂಸ್ಥೆಗೆ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನಿಟ್ಟು ಅವರ ಜನ್ಮದಿನದಿಂದಲೇ ಇದನ್ನು ಇವತ್ತು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ದೊಡ್ಡ ಹೆಮ್ಮೆಯ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ರಾಷ್ಟ್ರ ಭಕ್ತನ ಹೆಸರುಗಳನ್ನು ಇಟ್ಕೊಂಡು ಸಂಸ್ಥೆಗಳನ್ನು ಹುಟ್ಟಾಕೋದು ಭಾಳ ವಿರಳ. ನಾವು ಕೋಟಿಗೆ ಮಠ ಅವರು ನಮ್ಮ ಹೆಸರು ಮ್ಯಾಗನೇ ನಾವು ಸೊಸೈಟಿಗಳನ್ನು ತೆಗಿತೀವಿ. ಅನೇಕರು ತಮ್ಮ ಹೆಸರುಗಳ ಮೇಲೇ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿ ತಮ್ಮದೇ ತಾವು ವೈಭವೀಕರಣಗೊಳಿಸ್ತಕ್ಕಂಥದ್ದು ನಾವು ಮಾಡ್ತಾಯಿದ್ವಿ. ಅದಕ್ಕೆ ನಾನೇನು ಹೊರತಾಗಿಲ್ಲ. ಆದರೆ ನಾನು ಯಾಕೆ ಇವತ್ತು ನಿಮ್ಮ ಬಗ್ಗೆ ಒಂದು ಅಭಿಮಾನದ ಮಾತು ಹೇಳ್ತೀನಿ ಅಂತಂದರೆ, ಜಿರ್ಲಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂತ ಇಡ್ಬೋದಾಗಿತ್ತು. ಆದರೆ ದೇಶಕ್ಕಾಗಿ ತನ್ನ ಜೀವನವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿಟ್ಟಿರ್ತಕ್ಕಂಥದ್ದು ಇವತ್ತಿನ ನಮ್ಮ ತಲೆಮಾರಿಗೆ ಇದೊಂದು ಉದಾಹರಣೆ ಮತ್ತು ಉತ್ತಮ ಕಾರ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ.
25 ವರ್ಷದ ಹಿಂದೆ ನೀವು ಸಂಘವನ್ನು ಹುಟ್ಟುಹಾಕಿ ಸುಮಾರು 85 ಕೋಟಿ ಸಾರ್ವಜನಿಕರಿಂದ ಠೇವಣಿ ಸಂಗ್ರಹ ಮಾಡಿ ನೂರಾರು ಕೋಟಿ ದುಡಿಯುವ ಬಂಡವಾಳವನ್ನು ಮಾಡಿಕೊಂಡು ಪ್ರತಿ ವರ್ಷ 10-12% ಲಾಭಾಂಶವನ್ನು ಷೇರುದಾರರಿಗೆ ಹಂಚಿಕೆ ಮಾಡಿ ಉತ್ತಮ ಥರದಿಂದ ಬೆಳೆಸ್ಕೊಂಡು ಬಂದಿರತಕ್ಕಂಥ ಈ ಒಂದು ಸಂಸ್ಥೆ ಬಹುಶಃ ಬೇರೆ ಸಂಸ್ಥೆಯವರಿಗೆಲ್ಲರಿಗೂ ಕೂಡ ಇದೊಂದು ಮಾದರಿ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜಿರ್ಲಿಯವರ ನೇತೃತ್ವದಲ್ಲಿ ಅವರ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರು, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ದೂರದೃಷ್ಟಿ ಇವ್ರನ್ನ ಆಧಾರವಾಗಿ ಇಟ್ಕೊಂಡು ನೀವೇನು ಈ ಸಂಸ್ಥೆಯನ್ನು 25 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದೀರಿ. ನಾವಿಷ್ಟೇ ಕೇಳ್ತೀವಿ, ನಿಮಗೇನು ಸಲಹೆ ಸೂಚನೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಇದೆ. ಯಾಕಂದರೆ ಆ ನಿಟ್ಟಿನಲ್ಲಿ ಒಳ್ಳೆ ರೀತಿಯಿಂದ ನೀವು ನಡೆಸ್ಕೊಂಡು ಹೊಂಟಿದ್ದೀರಿ. ನಮ್ಮೆಲ್ಲರ ಹಿರಿಯರ ಆಸೆ, ನಮ್ಮ ಆಸೆ ಏನಪ್ಪ ಅಂತಂದರೆ ನೀವು 50ನೇ ವರ್ಷದ ಸಮಾರಂಭಕ್ಕೆ ಮತ್ತೆ ನಮ್ಮನ್ನೆಲ್ಲರನ್ನು ಕರಿ, ಅವಾಗ ನೀವು ಕೂಡ ಇದ್ದು ರಾಘವೇಂದ್ರಜಿ ಅವರನ್ನು ಮತ್ತೆ ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಇನ್ನೊಮ್ಮೆ ಅವರ ಮುಖಾಂತರ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವಂಥ ಕಾರ್ಯ ಆಗಲಿ ಅಂತ ಹೇಳಿ ನಾನು ಆಶೆಯನ್ನು ವ್ಯಕ್ತಪಡಿಸ್ತೀನಿ. ಸಹಕಾರಿ ಕ್ಷೇತ್ರಕ್ಕೆ ಭಾಳ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. 120 ವರ್ಷ ಆಯಿತು ಸಹಕಾರಿ ಕ್ಷೇತ್ರ ಬೆಳೆದು. 120ನೇ ವರ್ಷದಲ್ಲಿ ನಾವು ಇದ್ದೀವಿ. ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅಂತಕ್ಕಂಥವರು ಸ್ವಾತಂತ್ರ್ಯದ ಪೂರ್ವದಲ್ಲಿ ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಏಷ್ಯಾ ಖಂಡದಲ್ಲೇ ಮೊದಲನೇ ಬಾರಿಗೆ ಸಹಕಾರಿ ಚಳವಳಿ ಪ್ರಾರಂಭ ಆಗಿದ್ದು ಉತ್ತರ ಕರ್ನಾಟಕ, ಈಗಿನ ಹಳೆ ಧಾರವಾಡ ಜಿಲ್ಲೆ ಕನಿಗೇನಹಳ್ಳಿ ಗ್ರಾಮದಲ್ಲಿ. ಇವತ್ತು ಇದು ದೇಶವ್ಯಾಪ್ತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಅವತ್ತು 120 ವರ್ಷದ ಹಿಂದೆ ಅವರು ಹಾಕಿರ್ತಕ್ಕಂಥ ಒಂದು ಬೀಜ ಇವತ್ತು ಹೆಮ್ಮರವಾಗಿ ದೇಶಕ್ಕೆ ನೆರಳು ಕೊಡ್ತಕ್ಕಂಥ ಒಂದು ಚಳವಳಿ ಯಾವುದಾದ್ರೂ ಇದ್ದರೆ ಅದು ಸಹಕಾರಿ ಚಳವಳಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಭಾಳ ಅತ್ಯಂತ ಹೆಮ್ಮೆ ಮತ್ತು ಸಂತೋಷ. ಈಗ ತಾನೇ ಮಾತಾಡುವಾಗ ಕುರಿಯನ್ ಅವ್ರ ಬಗ್ಗೆ ನಮ್ಮ ಜೊಲ್ಲೆಯವರು ಪ್ರಸ್ತಾಪ ಮಾಡಿದರು. ಗುಜರಾತದಲ್ಲಿ ಅಮೂಲ್ ಸಹಕಾರಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಕುರಿಯನ್ ಅವರು 19ನೇ ವಯಸ್ಸಲ್ಲಿ ಇಂಗ್ಲೆಂಡದಲ್ಲಿ ಒಂದು ಸೆಮಿನಾರ್ಗೆ ಹೋಗುತ್ತಾರೆ. ಆ ಸೆಮಿನಾರ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹಾಲಿನ ಬಗ್ಗೆನೇ ಚರ್ಚೆ ಇರುತ್ತೆ, ಹಾಲು ಉತ್ಪಾದನೆ ಬಗ್ಗೆನೇ ಚರ್ಚೆ ಇರುತ್ತೆ. ಆ ಸೆಮಿನಾರ್ದಲ್ಲಿ ಭಾಗವಹಿಸಿ ಕೂತಾಗ ಅವರಿಗೆ ಅವಾಗ ತಲೆಯೊಳಗೆ ಏನು ಇರಲಿಲ್ಲ. ಆದರೆ ಅಲ್ಲಿ ಒಬ್ಬ ಉಪನ್ಯಾಸಕ ಮಾತಾಡುವಾಗ ಇಂಗ್ಲೆಂಡ್ದವನು ಏನು ಹೇಳಿದಂದರೆ, ಭಾರತ ದೇಶದ ಹಾಲು ನಮ್ಮ ದೇಶದ ಚರಂಡಿ ನೀರಿನ ಸಮಾನ ಅಂತಕ್ಕಂಥ ಮಾತನ್ನು ಹೇಳಿದರು. ಆವಾಗ ಕುರಿಯನ್ ಅವರು 19ನೇ ವಯಸ್ಸದಾಗ ಬಿಸಿ ರಕ್ತಕ್ಕೆ ಹತ್ತಿರ್ತಕ್ಕಂಥ ಕಿಚ್ಚು, ಆ ಕಿಚ್ಚನ್ನು ತಗೊಂಡು ಬಂದು ಈ ಭಾರತ ದೇಶದಲ್ಲಿ ಏನು ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿ ಇವತ್ತು ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿ ಹೊರಹೊಮ್ಮಿರ್ತಕ್ಕಂಥ ಒಂದು ಸಂಸ್ಥೆ ಬೆಳಿಬೇಕು, ಒಂದು ಸಂಸ್ಥೆ ಚಿಗುರು ಹೊಡಿಬೇಕು, ಆ ಸಂಸ್ಥೆ ನಮಗೆಲ್ಲರೂ ಮಾದರಿ ಆಗಬೇಕಾದ್ರೆ ಅದರ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥವನಿಗೆ ಎದೆಯಲ್ಲಿ ಕಿಚ್ಚು ಹತ್ತಬೇಕು. ಅದರ ಕಿಚ್ಚು ಹತ್ತಿ ಕೆಲಸವನ್ನು ಮಾಡಿದಾಗ ಮಾತ್ರ ಆ ಸಂಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಉದಾಹರಣೆ KLE ಸಂಸ್ಥೆ ಮೊದಲು ಏನಿತ್ತು? KLE ಸಂಸ್ಥೆ ಹೆಸರಿಗೆ ಮಾತ್ರ KLE ಸಂಸ್ಥೆ ಇತ್ತು. ಇವತ್ತಿದು ಯಾವತ್ತು ಪ್ರಭಾಕರ್ ಕೋರೆ ಅಂತವರು ಆ ಸಂಸ್ಥೆಗೆ ಬಂದು ಅದರ ಚುಕ್ಕಾಣಿಯನ್ನು ಹಿಡಿದ್ರಲ್ಲ, ಅದು ದೇಶ ವಿದೇಶದಲ್ಲಿ ಹೆಸರಾಗಲಿಕ್ಕೆ ಸಾಧ್ಯ ಆಯಿತು. ಒಂದು ಸಂಸ್ಥೆ, ಒಂದು ನಮ್ಮ ಚಳವಳಿಗಳು ಅದು ಉತ್ತುಂಗಕ್ಕೆ ಇರಬೇಕಾದ್ರೆ ಅದರದ ಸಾರಥ್ಯವನ್ನು ವಹಿಸಿರ್ತಕ್ಕಂಥವನ್ನ ಮನುಷ್ಯನಲ್ಲಿ ಒಂದು ಕಿಚ್ಚು ಹತ್ತಬೇಕು. ಆ ಕಿಚ್ಚು ಹತ್ತಿದಾಗ ಮಾತ್ರ ಆ ಒಂದು ಕ್ಷೇತ್ರ, ಆ ಒಂದು ಚಳವಳಿ ಒಂದು ಮೇಲ್ಮಟ್ಟಕ್ಕೆ ಇರಲಿಕ್ಕೆ ಅದು ಸಾಧ್ಯ ಆಗ್ತದೆ. ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದೆ, ನಾನು ಜಿರ್ಲಿ ವಕೀಲರು ಹೇಳ್ತಾಯಿದ್ರು,
ಮುಂದೊಂದು ದಿನ ನಾವು ಈ MBA ಮತ್ತು BBA ವಿದ್ಯಾರ್ಥಿಗಳನ್ನು ಕರ್ಕೊಂಡು ಒಂದು ವರ್ಕ್ಶಾಪ್ ಮಾಡಬೇಕು, ಈ ಸಹಕಾರಿ ಕ್ಷೇತ್ರದ ಬಗ್ಗೆನೇ ಒಂದು ಚಳವಳಿ ಬಗ್ಗೆ ಅವರಿಗೆ ಒಂದು ಆಗಬೇಕು ಅಂತಕ್ಕಂಥದ್ದನ್ನು ಅವರು ವ್ಯಕ್ತಪಡಿಸ್ತಿದ್ರು. ಭಾಳ ಸೂಕ್ತವಾಗಿರ್ತಕ್ಕಂಥ ಆಲೋಚನೆ. ಯಾಕಂತಂದರೆ ನಮ್ಮ ಸಹಕಾರಿ ಕ್ಷೇತ್ರದ ಮುಖಾಂತರ ಏನು ಬೇಕಾದರೂ ನಾವು ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಏನು ಬೇಕಾದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಸಮಾಜ ಆರ್ಥಿಕವಾಗಿ ಸಬಲರಾಗಲಿಕ್ಕೆ, ಸಮಾಜ ಒಂದು ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಈ ಕ್ಷೇತ್ರದಿಂದ ಸಾಕಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ವಿಶೇಷವಾಗಿ ಒಂದು ಮಾತು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವು ಅನೇಕ ಕಡೆ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡ್ತೀವಿ. ಸಂಘಗಳನ್ನು ಸ್ಥಾಪನೆ ಮಾಡೋದು ಭಾಳ ಸುಲಭ. ಆದರೆ ಸಂಘವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ತಲೆಮಾರಿಗೆ ಒಯ್ಯುವಂಥದ್ದು ಭಾಳ ದುರ್ಲಭ. ಅಲ್ಲಿ ಪ್ರಾಮಾಣಿಕತೆ ಬೇಕಾಗುತ್ತೆ, ನಿಷ್ಠೆ ಬೇಕಾಗುತ್ತೆ, ದೂರದೃಷ್ಟಿ ಬೇಕಾಗುತ್ತೆ, ಮತ್ತು ಅವನ ಜೊತೆ ಎಲ್ಲದಕ್ಕಿಂತಲೂ ಹೆಚ್ಚು ಅವನಿಗೆ ಬದ್ಧತೆ ಇರಬೇಕಾಗತ್ತೆ. ಆವಾಗ ಮಾತ್ರ ಆ ಒಂದು ಸಂಸ್ಥೆಯನ್ನು ನಾವು ಉತ್ತಂಗಕ್ಕೆ ಒಯ್ಯಲಿಕ್ಕೆ ಮತ್ತು ಮುಂದಿನ ತಲೆಮಾರಿಗೆ ಅದನ್ನು ಮುಟ್ಟಿಸ್ಲಿಕ್ಕೆ ಅದು ಸಾಧ್ಯ ಆಗ್ತದೆ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳು ಬರ್ತವೆ. ಒಂದು ಸರ್ಕಾರ ಬಂದ ಮೇಲೆ ಅದನ್ನು ಒಂದು ಬದಲಾವಣೆ ತರ್ತಾರೆ, ಕಾನೂನು ತಿದ್ದುಪಡಿ ಬರ್ತಾರೆ. ಆಯಾ ಸರ್ಕಾರ ಆಯಾ ಪಕ್ಷಗಳ ಚಿಂತನೆಗೆ ಅನುಗುಣವಾಗಿ ಅವರು ಮಾಡ್ತಕ್ಕಂಥದ್ದು ಇವತ್ತು ಅನೇಕ ಇತಿಹಾಸದಲ್ಲಿ ನಾವೆಲ್ಲರೂ ನೋಡಿದ್ದೀವಿ. ಉದಾಹರಣೆಗೆ ಹಿಂದೆ ಕೇಂದ್ರ ಸರ್ಕಾರ 97 ಅಮೆಂಡ್ಮೆಂಟ್ ತಂತು. ಸಂವಿಧಾನ 97 ತಿದ್ದುಪಡಿಯನ್ನು ತಂದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳು ಅದನ್ನು ಅನುಷ್ಠಾನಕ್ಕೆ ತಂತು. ಉದ್ದೇಶ ಅವತ್ತು ಬಹಳ ಚೆನ್ನಾಗಿತ್ತು. ಅದರಲ್ಲಿ ಸ್ವಾಯತ್ತತೆ ಮತ್ತು ಸ್ವತಂತ್ರತೆ ಹೆಚ್ಚು ಒತ್ತನ್ನು ಕೊಟ್ಟಿದ್ರು. ಅದರ ಜೊತೆಗೆ ಒಂದು ಸರಿ ವೈದ್ಯನಾಥನ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದರು. ಆ ವೈದ್ಯನಾಥನ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಕೇಂದ್ರ ಸರ್ಕಾರ ಒಪ್ಪಿ ಅದನ್ನು ಇಡೀ ದೇಶದಲ್ಲಿ ಎಲ್ಲ ಸರ್ಕಾರಗಳು ಕೂಡ ಅದನ್ನು ಒಪ್ಕೊಂಡು ಕಾನೂನನ್ನು ತಿದ್ದುಪಡಿ ಮಾಡಿ ಅದನ್ನು ಚಾಲನೆ ಕೊಟ್ಟರು. ಅದೇ ಥರನಾಗಿ 97 ತಿದ್ದುಪಡಿ ಆದಂಥ ಸಂದರ್ಭದಲ್ಲಿ ಇದನ್ನು ನಾನು ಯಾವುದೇ ಒಂದು ಪಕ್ಷಕ್ಕಾಗಿ ಒಂದು ಸರ್ಕಾರದ ಗುರಿಯಾಗಿ ಇಟ್ಕೊಂಡು ಮಾತನ್ನು ಹೇಳ್ತಾ ಇಲ್ಲ. ಇವತ್ತು ಒಂದರಿಂದ ಇನ್ನೊಂದು ದುಷ್ಪರಿಣಾಮಗಳು ಏನು ಆಗ್ತಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. 97 ಅಮೆಂಡ್ಮೆಂಟ್ ಆದಂಥ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರದವರು ಅದನ್ನು ತಿರಸ್ಕಾರ ಮಾಡಿದರು. ಎಲ್ಲ ರಾಜ್ಯದಲ್ಲಿ ಅದನ್ನು ಅಳವಡಿಸ್ಕೊಂಡ್ರು. ಗುಜರಾತದಲ್ಲಿ ಅದನ್ನು ಹೈಕೋರ್ಟ್ನಿಂದ ಅದನ್ನು ತಡೆ ಆಜ್ಞೆ ಬಂತು. ಅದನ್ನು ಹೈಕೋರ್ಟ್ ತಡೆ ಬಂದ ಮೇಲೆ ಅಲ್ಲಿ ಗುಜರಾತ್ ಹೈಕೋರ್ಟು ರಾಜ್ಯ ಸರ್ಕಾರ ತೀರ್ಮಾನ ಸರಿ ಇದೆ ಅಂತಕ್ಕಂಥದ್ದು ಆದೇಶ ಆಯಿತು. ಅವತ್ತಿನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಪೀಲ್ ಹೋಯ್ತು. ಸುಪ್ರೀಂ ಕೋರ್ಟ್ ಅಪೀಲ್ ಹೋದಂಥ ಸಂದರ್ಭದಲ್ಲಿ ಏನು ಗುಜರಾತ್ ಹೈಕೋರ್ಟು ಕೊಟ್ಟಿರ್ತಕ್ಕಂಥ ತೀರ್ಮಾನವನ್ನು ಅವ್ರು ಎತ್ತಿ ಹಿಡಿದ್ರು, ಅಪ್ಹೆಲ್ಡ್ ಮಾಡ್ಕೊಂಡ್ರು ಅವತ್ತು. ಅದಾದಮೇಲೆ ಪರಿಣಾಮ ಏನಾಯ್ತಂದರೆ ಇಡೀ ದೇಶದಲ್ಲಿರ್ತಕ್ಕಂಥ 97 ಅಮೆಂಡ್ಮೆಂಟ್ ಆಗಿ ಏನು ಚಾಲನೆಯಲ್ಲಿ ಇತ್ತಲ್ಲ ಅದು ಲ್ಯಾಪ್ಸ್ ಆಗಿ ಹೋಗಿಬಿಡ್ತು. ಆ 97 ಅಮೆಂಡ್ಮೆಂಟು ನಾನೇ ಮಾಡಿದ್ದೆ, ನಾ ಸಹಕಾರ ಸಚಿವನಿದ್ದಾಗ. ವೈದ್ಯನಾಥನ್ ವರದಿ ಕೊಟ್ಟಿರ್ತಕ್ಕಂಥ ವರದಿಯನ್ನು ಜಾರಿಗೆ ತರಲಿಕ್ಕೆ ಕರ್ನಾಟಕದಲ್ಲಿ ಅದನ್ನು ಕಾನೂನು ತಿದ್ದುಪಡಿ ಅವತ್ತು ನಾನು ಮಾಡಿದ್ದೆ. ಅದು ಕಾಗಿ ಕೂಡೋದಕ್ಕೆ ಟೊಂಪಿ ಮುರಿಯೋದಕ್ಕೆ ಅಂತಾರಲ್ಲ, ಅದು 97 ಅಮೆಂಡ್ಮೆಂಟ್ ಆದಮೇಲೆ ಅದು ಗುಜರಾತದ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ಹಿಡಿದ ಮೇಲೆ ಆ ಕಾನೂನು ಲ್ಯಾಪ್ಸ್ ಆದಮೇಲೆ ನಾವು ಕರ್ನಾಟಕದಲ್ಲಿ ಏನು 97 ಅಮೆಂಡ್ಮೆಂಟ್ ನಾವು ಮಾಡ್ಕೊಂಡಿದ್ದೀವಿ ಅದು ಲ್ಯಾಪ್ಸ್ ಆಗಿ ಹೋಯ್ತು. ಈಗ ಮೊನ್ನೆ ನಾನು ಯಾಕೆ ಆ ಮಾತು ಹೇಳಿದೆ ಅಂದರೆ ಕಾಗಿ ಕೂಡೋದಕ್ಕೆ ಟೊಂಪಿ ಮುರಿಯೋದಕ್ಕೆ ಅಂತಾರಲ್ಲ, ಯಾಕೆ ಮಾತನ್ನು ಹೇಳ್ತಾನಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಆ ಕಾನೂನು ಲ್ಯಾಪ್ಸ್ ಆದಮೇಲೆ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ, ಅದನ್ನು ಪುನಃ ಮತ್ತೆ ಸ್ಥಾಪನೆ ಮಾಡಬೇಕಾಯ್ತು. ಆವಾಗ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸರಿ ನಾನು ಕರೆದು ಒಂದು ಸಮಿತಿ ಮಾಡ್ತೀನಿ, ಆ ಸಮಿತಿಗೆ ನಿಮ್ಮನ್ನು ಅಧ್ಯಕ್ಷರು ಮಾಡ್ತೀನಿ, 7 ಜನ ಸದಸ್ಯರು ಕೊಡ್ತೀವಿ, ಕರ್ನಾಟಕ ಕೋಆಪರೇಟಿವ್ ಆ್ಯಕ್ಟ್ ನೀವು ಹೊಸದು ಮಾಡಬೇಕು ಅಂತ ಹೇಳ್ಕೊಟ್ರು. ಹಿಂದೆ 97 ಅಮೆಂಡ್ಮೆಂಟ್ದಾಗ ಕೆಲವೊಂದು ಏನು ತೊಂದರೆಗಳಿತ್ತು. ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಚುನಾವಣೆ ಆದಮೇಲೆ ಯಾರಾದರೂ ವ್ಯಕ್ತಿ ಒಬ್ಬ ಮರಣ ಹೊಂದಿ ಅಥವಾ ಯಾವುದಾದ್ರೂ ರಾಜೀನಾಮೆ ಕೊಟ್ಟು ಖಾಲಿಯಾಗಿರ್ತಕ್ಕಂಥ ಸ್ಥಳಕ್ಕೆ ನಾವು 2.5 ವರ್ಷದವರೆಗೂ ಕೂಡ ನಮಗೆ ಕೋಪ್ಟ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ.
ಅವಾಗ ಚುನಾವಣೆನ ಮಾಡಬೇಕಾಗ್ತದೆ. ಒಬ್ಬ ವ್ಯಕ್ತಿ ತೆರವಾದಂಥ ಸ್ಥಳಕ್ಕೆ ಒಂದು ವ್ಯಕ್ತಿಗೋಸ್ಕರ ಚುನಾವಣೆ ಮಾಡಬೇಕಾದ್ರೆ ಎಂಟೈರ್ ಸೊಸೈಟಿ ಪ್ರೊಸೆಸ್ ಮಾಡಬೇಕಾಗ್ತೈತಿ, ಭಾಳಷ್ಟು ತೊಂದರೆ ಆಗ್ತೈತಿ. ಆದರೆ ಮೊನ್ನೆ ತಂದಿರತಕ್ಕಂಥ 97 ಅಮೆಂಡ್ಮೆಂಟ್ ಬದಲಿ ಕರ್ನಾಟಕ ಕೋಆಪರೇಟಿವ್ ಆ್ಯಕ್ಟ್ ಏನು ನಾವು ತಂದಿವಲ್ಲ, ಅದರಲ್ಲಿ ಏನು ಮಾಡಿದ್ದೀವಿ ಅಂದರೆ ಯಾವತ್ತೂ ಕೂಡ ಚುನಾವಣೆ ಆದ ನಂತರ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಯಾರಾದರೆ ಚುನಾವಣೆ ಮಾಡಿ ಸಂಸ್ಥೆಗೆ ಹಾನಿ ಮಾಡೋದಕ್ಕಿಂತಲೂ ಅದಕ್ಕೆ ನೇರವಾಗಿ ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಒಂದು ಅಧಿಕಾರ ಕೊಟ್ಟು ಅದನ್ನು ಕೋರ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ಪೂರ್ಣ ಜಾರಿಗೆ ತಂದಿದ್ದೀವಿ. ಇಂಥ ಅನೇಕ ಬದಲಾವಣೆಗಳನ್ನು ನಾವು ತಂದಿದ್ದೀವಿ. ಹೊಸ ಆ್ಯಕ್ಟದಲ್ಲಿ ಇವತ್ತು ಅನೇಕ ಕೆಲವೊಂದು ಕೋಆಪರೇಟಿವ್ ಆ್ಯಕ್ಟಕ್ಕೆ ಸಾರ್ವಜನಿಕರಿಗೆ ಮತ್ತು ಸಂಸ್ಥೆಗಳಿಗೆ ಮತ್ತು ವಿಶೇಷವಾಗಿ ಕೋಆಪರೇಟರ್ಸ್ಗಳಿಗೆ ಏನೇನು ಒಳ್ಳೆಯದಾಗಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ಜಾರಿಗೆ ತಂದಿದ್ದೀವಿ. ಆದರೆ ಒಂದೊಂದು ಸರ್ಕಾರಗಳು ಒಂದೊಂದು ಚಿಂತನೆ ಮಾಡ್ತಾವೆ ಅಂತಕ್ಕಂಥ ಮಾತನ್ನು ಯಾಕೆ ನಾನು ಉಲ್ಲೇಖ ಮಾಡಿದೆ ಅಂದರೆ, ಇವತ್ತು ವೈದ್ಯನಾಥನ ವರದಿ ಒಳಗೆ ಯಾವುದೇ ಸಂಸ್ಥೆ ಒಳಗೆ ಸರ್ಕಾರದ ಸೇರಿದ್ದಂಥ ಸಂದರ್ಭದಲ್ಲಿ ಮಾತ್ರ ಒಬ್ಬ ವ್ಯಕ್ತಿಯನ್ನು ನಾಮನಿರ್ದೇಶನ ಮಾಡಬೇಕು ಅಂತಕ್ಕಂಥದ್ದಿತ್ತು. ಆದರೆ ಇವತ್ತು ಅದು ಮುಂದುವರೆದು ಬಂದಂಥ ಸಂದರ್ಭದಲ್ಲಿ, ಈ ಹೊಸ ಆ್ಯಕ್ಟ್ ಬಂದಂಥ ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಿಗೆ ಸರ್ಕಾರದ ಸೇರಹಣ ಇಲ್ಲದೇ ಇದ್ರೂ ಕೂಡ ಅಲ್ಲಿ ನಾಮ ನಿರ್ದೇಶನ ಮಾಡ್ತಕ್ಕಂಥದ್ದು ಇವತ್ತು ಜಾರಿಗೆ ಬಂದಿರತಕ್ಕಂಥದ್ದು. ಇದನ್ನು ನಾನೇ ಮಾಡಿರ್ತಕ್ಕಂಥದ್ದು. ಯಾಕೆ ಅದನ್ನು ಉಲ್ಲೇಖ ಮಾಡ್ತೀನಿ ಅಂದರೆ, ಒಂದೊಂದು ಸರ್ಕಾರದ ಒಂದೊಂದು ಚಿಂತನೆಗಳಿರ್ತಾವೆ, ಆ ಚಿಂತನೆ ಪೂರಕವಾಗಿಯೇ ಆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇವತ್ತು ನಡೀತಿರ್ತಕ್ಕಂಥದ್ದು. ಇದರಿಂದ ಏನಾಗ್ತದಂದರೆ, ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಒಂದು ಮಾರಕ ಅಂತಕ್ಕಂಥ ಪದ ಬಳಸಿದರೂ ಕೂಡ ಅದು ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದರಿಂದ ಇವತ್ತು ಸಹಕಾರಿ ಕ್ಷೇತ್ರದ ಬಗ್ಗೆನೇ ಬಹಳ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಚರ್ಚೆಗಳಾಗಬೇಕಾಗಿದೆ. ಯಾಕಂತಂದರೆ ಸಹಕಾರಿ ಕ್ಷೇತ್ರ ಉಳಿದ್ರೇ ನಮ್ಮ ಸಾಮಾಜಿಕ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಸಮಾಜ ಆರ್ಥಿಕವಾಗಿ ಮುಂದುವರಿಸಲಿಕ್ಕೂ ಕೂಡ ಭಾಳ ಒಂದು ಉತ್ತಮ ಕಾರ್ಯ ಆಗ್ತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬೇರೆ ಒಂದು ಯಾವುದಾದ್ರೂ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ಸಹಕಾರಿ ಕ್ಷೇತ್ರ ಇಲ್ಲದೆ ಹೋಗಿದ್ರು. ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಸಹಕಾರಿ ಕ್ಷೇತ್ರದ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಮುಖಂಡರಿದ್ದೀರಿ. ಇಲ್ಲಿಯೂ ಕೂಡ ಸಾಕಷ್ಟು ಜನ ನೀವು ಬಂದಿದ್ದೀರಿ. ಉತ್ತರ ಕರ್ನಾಟಕದಲ್ಲಿ ಇವತ್ತು ಅತಿ ಹೆಚ್ಚು ಕಬ್ಬನ್ನು ಬೆಳೀಲಿಕ್ಕೆ ಏನಾದರೆ ಸಹಾಯ ಆಗಿದ್ದರೆ ಅದು ಸಹಕಾರಿ ಕ್ಷೇತ್ರ ಅಂತ ನಾವು ಭಾಳ ಹೆಮ್ಮೆಯಿಂದ ಈ ಮಾತನ್ನು ಹೇಳಬೇಕಾಗ್ತದೆ. ಕಾರಣ ಏನಂತಂದರೆ, ಇವತ್ತು ಉತ್ತರ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕಬ್ಬುಗಳನ್ನು ಕಾರ್ಖಾನೆಗಳನ್ನು ಮಾಡಲಿಕ್ಕೆ ಅದು ಸಹಕಾರಿ ಕ್ಷೇತ್ರದ ಕೊಡುಗೆ ಭಾಳ ಅಪಾರವಾಗಿದೆ. ಯಾಕಂತಂದರೆ ಹಿಂದಿನ ದಿನಮಾನದಲ್ಲಿ ಸಹಕಾರಿ ಶುಗರ್ ಫ್ಯಾಕ್ಟ್ರಿಗಾಗಲಿ ಅಥವಾ ಖಾಸಗಿ ಶುಗರ್ ಫ್ಯಾಕ್ಟ್ರಿಗೆ ಈ ರಾಷ್ಟ್ರೀಕೃತ ಬ್ಯಾಂಕಿನವ್ರು ಯಾರೂ ಸಾಲ ಕೊಡ್ತಿರಲಿಲ್ಲ. ಯಾವತ್ತೂ ಅಪೇಕ್ಷ ಬ್ಯಾಂಕದ ನೇತೃತ್ವದಲ್ಲಿ ಅನೇಕ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು ಸೇರಿಕೊಂಡು ಹೊಸದಾಗಿ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ತಕ್ಕಂಥವ್ರಿಗೆ ಸಹಕಾರಿ ಕ್ಷೇತ್ರದ ಮುಖಾಂತರ ಏನು ಕಾರ್ಖಾನೆಗಳಿಗೆ ನಾವು ಸಾಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಲ್ಲ, ಅದರಿಂದ ಉತ್ತರ ಕರ್ನಾಟಕದಲ್ಲಿ ಸುಮಾರು 50ಕ್ಕಿಂತಲೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಇವತ್ತು ಕಾರ್ಯವನ್ನು ಮಾಡಿದ ಕಾರಣ ಏನಂತಂದರೆ ಅದು ಸಹಕಾರಿ ಕ್ಷೇತ್ರ ಅಂತಕ್ಕಂಥದ್ದನ್ನು ಇವತ್ತು ಅತ್ಯಂತ ಹೆಮ್ಮೆಯಿಂದ ಮಾತನ್ನು ಹೇಳ್ಕೊತೀನಿ. ಇವತ್ತು ಇದೇ ಭಾಗದಿಂದ ಕಾಗವಾಡಜಿಯವ್ರಿಗೆ ಗೊತ್ತಿರಬೇಕು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಇಡೀ ಒಂದು ವರ್ಷಕ್ಕೆ ನಾವು ಉತ್ತರ ಕರ್ನಾಟಕದ ಏನು ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆ ಇದೆ, ಬರೇ ಸಕ್ಕರೆ ಮೇಲೆ ಒಂದು ವರ್ಷಕ್ಕೆ 10,260 ಕೋಟಿ ರೂಪಾಯಿಗಳನ್ನು GST ಕಟ್ತೀವಿ ಒಂದು ವರ್ಷಕ್ಕೆ. ಅದು ಎಲ್ಲಿಂದ? ಬರೀ ಉತ್ತರ ಕರ್ನಾಟಕದಿಂದ 10,000 ಕೋಟಿಗಿಂತಲೂ ಹೆಚ್ಚು ನಾವಿವತ್ತು GST ಕಟ್ತಾಯಿದ್ದೀವಿ. ಅಂದರೆ ಈ GST ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೋದ್ರೂ ಕೂಡ ಇದರದ ಹಿನ್ನೆಲೆ ಯಾವುದಪ್ಪ ಅಂತಂದರೆ ಮತ್ತೆ ನಾವು ಪುನಃ ಅವಲೋಕನ ಮಾಡಬೇಕಾಗುತ್ತೆ, ಅದು ಸಹಕಾರಿ ಕ್ಷೇತ್ರನೇ ಅಂತ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿರ್ಲಿ ಅವರು ವಿಶೇಷವಾಗಿ ನಾನು ಬಂದ ಕೂಡಲೇ ನೋಡಿದೆ, ಎಲ್ಲ ಒಂದೇ ಕಲರ್ ಕುಂತಿದ್ರು. ನಾನು ಒಬ್ಬನೇ ಕಪ್ಪು ಕಲರ್ದವನು ಕಾಣಿಸ್ನೇನೋ ಅಂತ ಅನಿಸುತ್ತೆ. ಅವರು ಸ್ವಲ್ಪ ಹಂಗೆ ನೋಡಿದೆ. ನಾನು ಎಲ್ಲರೂ ಒಂದೇ
ಸೂರ್ಯನಡಿ ಕೆಳಗಿರ್ತಕ್ಕಂಥವ್ರು ಇದ್ದರು, ಒಂದೇ ಬೇರೆ ಸೂರ್ಯನಡಿ ಇರ್ತಕ್ಕಂಥವ್ರು ಒಬ್ಬರನ್ನೇ ಕರೆಸಿದ್ರು. ನಾನು ಪತ್ರಿಕೆನೂ ಕೂಡ ನೋಡಿದ್ದೆ. ನಾನು ನೋಡಿದ್ರೂ ಕೂಡ ನೋಡಿದಾಗ ಒಂದು ಸಲ ಆಲೋಚನೆ ಬಂತು, ಎಲ್ಲ ಒಂದೇ ಥರದವ್ರು ಕುಂತಿದ್ದಾರೆ, ನಾನೊಬ್ಬ ಬೇರೆ ಕಾಣಿಸ್ತಾ ಇದ್ದೀನಿಲ್ಲ ಅಂತೇಳಿ. ಆದ್ರೂ ಕೂಡ ನಾನೇನು ಆಲೋಚನೆ ಮಾಡಿದೆ ಅಂದರೆ, ಜಿರ್ಲಿ ಅವರು ಯಾವುದಕ್ಕೂ ಒಬ್ಬ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅನ್ನುವ ಕಾರಣಕ್ಕೆ ಅವರ ಪ್ರೀತಿ, ಅವರ ವಿಶ್ವಾಸ ನನ್ನನ್ನು ಅಧಿವೇಶನ ಬಿಡಿಸಿಕೊಂಡು ಇವತ್ತು ಕರ್ಕೊಂಡು ತಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ಬಹಳ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥದ್ದು ನಮ್ಮೆಲ್ಲರೂ ಸೌಭಾಗ್ಯ ಅಂತಕ್ಕಂಥ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿ, ಇವತ್ತು ಜಿರ್ಲಿಯವರ ಒಂದು ಕರೆಗೆ ಅನೇಕ ಜನ ಮುಖಂಡರು ಕೂಡ ಬಂದಿದ್ದಾರೆ. ಅದರ ಜೊತೆಗೆ ನಾನು ಕೂಡ ಅವ್ರ ಪ್ರೀತಿಗೆ ನಾನು ಪಾತ್ರರಾಗಬೇಕು ಅಂತಕ್ಕಂಥ ಕಾರಣವನ್ನು ಇಟ್ಕೊಂಡು ಇವತ್ತು ಬಂದು ನನ್ನ ಸಹಕಾರಿ ಕ್ಷೇತ್ರದಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಮಂಡನೆಗಳನ್ನು ಮಾಡಲಿಕ್ಕೆ ಇವತ್ತು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಸಾಗರ. ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀಯುತ ಲಕ್ಷ್ಮಣ್ ಸವದಿ ಸರ್ ಅವರಿಗೆ ಶ್ರೀಯುತ ಪ್ರವೀಣ್ ಖಾಡಿ ಅವರು, ಸಂಸ್ಥೆಯ ನಿರ್ದೇಶಕರು, ಅವರು ಗೌರವಾರ್ಪಣೆ ನೆರವೇರಿಸಬೇಕು. ಧನ್ಯವಾದಗಳು ಸರ್.